ವಿಂಟರ್ ಸೀಸನ್ ಬಂದಿದೆ. ಲಂಗ್ ಎಕ್ಸ್ಪ್ಯಾನ್ಷನ್ ಎಕ್ಸಸೈಸ್ ಹೇಳ್ಕೊಡ್ತಾ ಇದ್ದೀನಿ. ಬ್ರೀತಿಂಗ್ ಎಕ್ಸಸೈಸಲ್ಲೇ ಮಾಡೋದು. ದಿನದಲ್ಲಿ 2 ಸಲ ಮಾಡಿ. ಬೆಳಗ್ಗೆ ಬೆಡ್ಡಿಂದ ಎದ್ದೊಳುವಾಗ ಮಾಡಿ, ರಾತ್ರಿ ಬೆಡ್ಡಿಗೆ ಹೋದಾಗ ಮಾಡಿ. ಈಗ ವಿಂಟರ್ ಸೀಸನ್ ಇರೋದ್ರಿಂದ ಕಪಾಲಭಾತಿ ಮಾಡಿ ಎಲ್ಲರೂ. ಸೊ ಅದರಿಂದ ನಿಮ್ಮದು ಲಂಗ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಆಮೇಲೆ ಹೀಟ್ ಇರುತ್ತೆ, ನಿಮ್ಮ ಹೊಟ್ಟೆನಲ್ಲಿ ಯಾವಾಗೂ ಹೀಟ್ ಇರುತ್ತೆ ನೋಡಿ. ಲಂಗಲ್ಲಿ ನಮಗೆ ಫ್ಲೂಯಿಡ್ ಕಲೆಕ್ಟ್ ಆಗೋದು, ಅದು ಕಲೆಕ್ಷನ್ ಸೆಂಟರ್ ಅಂತೀವಿ. ಆದರೆ ಎಲ್ಲಿಂದ ಕಲೆಕ್ಟ್ ಆಗುತ್ತೆ? ಒಂದು ಲಿವರ್ ಫಂಕ್ಷನ್ನಿಂದ ಆದಾಗ, ಕೋಲ್ಡ್ ಆದಾಗ, ಒಂದು ಸ್ಟಮಕ್ ಕೋಲ್ಡ್ ಆದಾಗ. ಸೊ ಅಲ್ಲಿ ಲಂಗಲ್ಲಿ ಬಂದು ನಿಮ್ಮ ಕಫ ಸೇರುತ್ತೆ ಅಷ್ಟೇ. ಕಫ ಅಲ್ಲಿ ಉತ್ಪತ್ತಿ ಆಗೋಲ್ಲ. ಅದರಿಂದ ಕಪಾಲಭಾತಿ ಮಾಡಿದರೆ ವಿಂಟರ್ ಸೀಸನಲ್ಲಿ ನಿಮ್ಮದು ಸ್ಟಮಕ್ ಹೀಟ್ ಇರುತ್ತೆ. ಅದರಿಂದ ನಿಮ್ಗೇನಾಗುತ್ತೆ, ಕಫ ಆಗೋದಿಲ್ಲ, ತಿಂದಿರೋ ಊಟ ಕರಗತ್ತೆ, ಎಲ್ಲ ಆಗುತ್ತೆ. ಸೊ ಎರಡನೇದು ಲಿವರ್ ಹೀಟ್ ಹೆಂಗಿಡಬೇಕು ಅಂತ ನೀವು ಕೇಳ್ಬೋದು. ಸ್ಟಮಕ್ ಹೀಟ್ ಹೇಳಿದಾಗ ಲಿವರ್ ಹೀಟಿಗೆ ವಾಕಿಂಗ್ ಎಲ್ಲ ಮಾಡಿದಾಗ ಸೈಕ್ಲಿಂಗ್ ತುಂಬ ಇಂಪಾರ್ಟೆಂಟು. ಸೈಕ್ಲಿಂಗಿಗೆ ಹೊರಗೆ ಹೋಗೋಕ್ಕಾಗಲ್ಲ, ಮಲ್ಕೊಂಡು ಕಾಲೆತ್ತಿ ಪೆಡ್ಲಿಂಗ್ ಮಾಡಿ. ಒಂದು 100 ಪೆಡ್ಲಿಂಗ್ ಮಾಡಿ, ರಿವರ್ಸ್ 100 ಪೆಡ್ಲಿಂಗ್ ಮಾಡಿ. ಇದು ಮಾಡೋದ್ರಿಂದ ನಿಮ್ಮದು ಲಂಗ್ ಎಕ್ಸ್ಪ್ಯಾನ್ಷನ್ಗೆ ಹೆಲ್ಪ್ ಆಗುತ್ತೆ, ಲಿವರ್ ಹೀಟಾಗಿ. ಮೂರನೇದು, ರಾತ್ರಿ ಮಲಗೋವಾಗ ಮನೆಯಲ್ಲಿ ಏನು ಎಣ್ಣೆ ಇದೆ ಆ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಬಿಸಿ ಮಾಡ್ಕೊಳ್ಳಿ. ನಾನು ಈ ಎಣ್ಣೆ ಅದೆಣ್ಣೆ ಏನೂ ಹೇಳಲ್ಲ, ನೀವೇ ರೆಡಿ ಮಾಡ್ಕೋಬೋದು. ನೀವು ಯಾವ ಎಣ್ಣೆ ಉಪಯೋಗಿಸ್ತೀರ, ಮನೇಲಿ ಸಾಸಿವೆ ಎಣ್ಣೆ ಉಪಯೋಗಿಸಿದ್ರೆ ಅದನ್ನು ಉಪಯೋಗಿಸಿ, ಹೀಟ್ ಆಗುತ್ತೆ. ಕೊಬ್ಬರಿ ಎಣ್ಣೆಗೆ ಬೆಳ್ಳುಳ್ಳಿ ಹಾಕಿ ಬಿಸಿ ಮಾಡಿ, ಬೆಳ್ಳುಳ್ಳಿ ಕಪ್ಪಾಗಬೇಕು. ಆಮೇಲೆ ಇಲ್ಲ ಪಲಾವ್ ಎಲೆನೂ ಹಾಕಿ ಬಿಸಿ ಮಾಡಿ, ಅದರಿಂದನೂ ಬಿಸಿ ಆಗುತ್ತೆ. ಶುಂಠಿ ಹಾಕಿನೂ ಎಣ್ಣೆ ಬಿಸಿ ಮಾಡಿಟ್ಕೊಳ್ಳಿ, ಅದು ಎಣ್ಣೆ ಬಿಸಿ ಎಣ್ಣೆ ಆಗಿರುತ್ತೆ. ಆ ಎಣ್ಣೆನ ರಾತ್ರಿ ಎರಡು ಅಂಗಾಲಿಗೆ ಹುಚ್ಚಿ ಚೆನ್ನಾಗಿ ಉಜ್ಜಬೇಕು, ಮಸಾಜ್ ಮಾಡಿ. ಆದರೆ ಸಾಕ್ಸ್ ಹಾಕ್ಕೊಳ್ಳಿ ಬೇಡ, ತೆಗೆದುಬಿಟ್ಟು. ಇದೇ ಹೀಟ್ ಕೊಡುತ್ತೆ. ದಿನ ಅಂಗಾಲು ಮಸಾಜ್ ಆಗಬೇಕು. ಸೊ ವಿಂಟರ್ ಮುಗಿಯೋ ತನಕ ಇದು ಎಲ್ಲ ಮಾಡ್ತಾ ಮಾಡ್ತಾ ಈಗ ಬರ್ತಿದ್ದೀನಿ ಬ್ರೀತಿಂಗ್ ಎಕ್ಸಸೈಸ್. ಫಸ್ಟ್ ಹೇಳಿದೆ ಕಪಾಲಭಾತಿ ಮಾಡೋದು ಎಲ್ರಿಗೂ ಗೊತ್ತಿದೆ. ನೀವು ಉಸಿರು ತೊಗೊಳೋದು ಬೇಡ, ಉಸಿರು ತಾನಾಗೆ ತೊಗೊಳ್ತಿರ್ತೀವಿ. ಜಸ್ಟ್ ಉಸಿರು ಬಿಡೋದ್ರ ಮೇಲೆ ಗಮನ. ಕೈನ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ನಾನು ತೋರಿಸ್ತೇನೆ ನೋಡಿ. ಈ ಥರ ಹೊಟ್ಟೆ ಮೇಲೆ ಕೈ ಬರಲಿ. ಜೋರಾಗಿ ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಮಾಡಿ, ತೊಂದರೆನೇ ಇಲ್ಲ. ಆವಾಗ ಉಸಿರು ತಗೊಳ್ತೀರಾ, ದೀರ್ಘವಾಗಿ ಉಸಿರು ಬಿಡ್ತೀರಾ ಕಪಾಲಭಾತಿನ. ಮಿನಿಮಮ್ 20 ಮಾಡಿ. ಬೆಳಗ್ಗೆ 20, ರಾತ್ರಿ 20 ಮಾಡಿ. ಇದು ಫುಡ್ಡಾಗಿ 1 ಅವರ್ ಆದರೆ 1.5 ಗಂಟೆ ಆಗಿರಬೇಕು. ಇಮಿಡಿಯೇಟ್ ಊಟ ತಿಂಡಿ ತಿಂದಾಗ ಮಾಡಬಾರ್ದು, ಖಾಲಿ ಹೊಟ್ಟೆಲಿ ಮಾಡಬೇಕು. ಅದಕ್ಕೆ ಹೇಳಿದೆ ಬೆಳಗ್ಗೆ ಊಟ ಆಗಿ 1 ಅವರ್ ಮಲ್ಗಕ್ಕೆ ಹೋಗುವಾಗ ಮಾಡಿ. ಸ್ಟಮಕ್ ಹೀಟ್ ಕ್ರಿಯೇಟ್ ಆಯಿತು. ಲಿವರ್ ಹೀಟಿಗೆ ಹೇಳಿದೆ ಸೈಕ್ಲಿಂಗು, ಫ್ರಂಟು ಕಾಲನ್ನ ಪೆಡ್ಲಿಂಗ್ ಮಾಡ್ಕೊಂಡು ಹೋಗ್ತೀರಾ, ಹೀಗೆ ಹಿಂಭಾಗ ಮಾಡ್ತೀರಾ. ಸೊ ಇದು ಒಂದು 50, 100 ಆಗುತ್ತೆ. ಅದನ್ನು ರಾತ್ರಿ ಹೊತ್ತು ಮಾಡಿದರೆ ಲಿವರ್ ಹೀಟಾಗಿ ಫಂಕ್ಷನ್ ಜಾಸ್ತಿಯಾಗಿ ನಿದ್ದೆ ಮಾಡಲ್ಲ ನೀವು. ಸೊ ಇದು ಪೆಡ್ಲಿಂಗ್ ಏನಿದ್ರು ಬೆಳಗ್ಗೆ ಮಾಡಬೇಕು. ಲಿವರ್ ಫಂಕ್ಷನ್ನು ರಾತ್ರಿ ಆಗೋದು. ನಿಮ್ಮದೆಲ್ಲ ಕ್ಲೆನ್ಸಿಂಗ್ ಮಾಡೋದು ಎಲ್ಲನೂ ರಾತ್ರಿ, ಲಿವರ್ ಆ್ಯಂಡ್ ಗಾಲ್ ಬ್ಲಾಡರು. ಸೊ ಆದಷ್ಟು 11 ಗಂಟೆ ಮೇಲೆ ಮೊಬೈಲ್ಗೆ ನೋಡಬೇಡಿ, ಮೊಬೈಲ್ ಲೈಟ್ ಹತ್ರ ಇರಬೇಡ್ರಿ. 10 ಗಂಟೆಯಿಂದನೇ ಆದಷ್ಟು ಮೊಬೈಲ್ ಡ್ರಾಪ್ ಮಾಡಿ. ಮಲ್ಗೋವಾಗ ಇಂಟರ್ನೆಟ್ನೆಲ್ಲ ಆಫ್ ಮಾಡ್ಕೊಳ್ಳಿ, ಮೊಬೈಲ್ ದೂರ ಇಡಿ. ಮೊಬೈಲ್ ನಿಮ್ಮ ಶರೀರದ ಹತ್ರ ಇರಬಾರ್ದು, ತಲೆ ಕೆಳಗಿರಬಾರ್ದು. ಯಾವಾಗೂ ನಾವು ಟೈಮ್ ನೋಡೋಕೆ ಮೊಬೈಲ್ ಇಷ್ಟು ವರ್ಷ ಯೂಸ್ ಮಾಡಿಲ್ಲ, ಈಗ ಮೊಬೈಲ್ ಬಂದಿದೆ ಅಂತ ಹಿಂಗೆ ತೆಗೆಯೋದು ನೋಡೋದು. ಆ ಲೈಟ್ ಬಿದ್ದ ತಕ್ಷಣ ನಿಮ್ಮ ನಿದ್ದೆ ಹೋಗ್ಬಿಡುತ್ತೆ, ಆಯಿತಾ? ಈಗ ಬಂದು ಮೇಜರ್ ಎಕ್ಸಸೈಸ್ ಹೇಳ್ಕೊಡ್ತೀನಿ. ಇದನ್ನು ನೀವು ಡೈಲಿ ಮಾಡಬೇಕು 2 ಟೈಮು. ಹೆಂಗೆ ಅಂದರೆ ಬ್ರೀತಿನ್ನು 5 ಕೌಂಟು, ಬ್ರೆತ್ ಹೋಲ್ಡ್ 5 ಕೌಂಟು, ಬ್ರೀತ್ ಔಟು 5 ಕೌಂಟು, ಮೂಗಿಂದ ಮಾಡ್ತೀರಾ ನೋಡಿ. ಇಲ್ಲ ಉಸಿರು ಎಳ್ಕೊಳ್ತಾ ಮನಸ್ಸಿಂದ 5 ಕೌಂಟ್ ಮಾಡ್ತೀರಾ. ಹೋಲ್ಡ್ ಮಾಡಿದ್ದೀನಿ, ಮೂಗಿಂದ ಉಸಿರು ಹೊರಗೆ ಬಿಡ್ತೀನಿ. ಐದಕ್ಕಿಂತ ಜಾಸ್ತಿ ಬಿಟ್ಟರೆ ತುಂಬ ಒಳ್ಳೆಯದು ಉಸಿರೊಳಗೆ. ಮತ್ತೆ ಬ್ರೀತ್ ಇನ್ ಮೂಗಿಂದ, ಮೂಗಿಂದ ಬ್ರೀತ್ ಔಟ್.
ಇದನ್ನು ನೀವು ಬೆಳಗ್ಗೆ ರಾತ್ರಿ 2 ಹೊತ್ತು ಮಾಡಬೇಕು. ಸೊ 5 ಕೌಂಟ್ ಮಾಡಿ ಆಮೇಲೆ 10ಕ್ಕೆ ಏರಿಸಿ, ಭಾಳ ಒಳ್ಳೆಯದು. 10 ತನಕ ಬಂದರೆ ಬ್ರೀತ್ ಇನ್, ಹೋಲ್ಡು, ಬ್ರೀತ್ ಔಟ್ ಮೂಗಿಂದ, ಆಯಿತಾ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಬ್ರೀತ್ ಇನ್ ಮೂಗಿಂದಾನೆ 5 ಕೌಂಟು, ಹೋಲ್ಡ್, ಬ್ರೀತ್ ಔಟು ಬಾಯಿಂದ. ಇದು ಜಾಸ್ತಿ ಬಿಡ್ತೀರಾ, ಬಿಡುವಾಗ ಟೈರ್ ಪಂಚರ್ ಆದಂಗೆ ನಿಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಮತ್ತು ಬ್ರೀತ್ ಇನ್ ಮೂಗಿಂದ, ಬ್ರೀತ್ ಔಟು ಬಾಯಿಂದ. ಸೊ ಇದನ್ನು 5 ಕೌಂಟು ಬೆಳಗ್ಗೆ ರಾತ್ರಿ. ಈಗ ನೆಕ್ಸ್ಟ್ ಮಾಡೋದು ಬ್ರೀತ್ ಇನ್ ಬಾಯಿಂದ, ಬ್ರೀತ್ ಔಟ್ ಮೂಗಿಂದ. ಅದು ಹೋಲ್ಡೆ. ಬ್ರೀತ್ ಇನ್ ಬಾಯಿಂದ ಮಾಡಿ, ಹೋಲ್ಡ್ ಮಾಡಿ, ಬ್ರೀತ್ ಔಟು ಮೂಗಿಂದ ಬಿಡ್ತೀರ. ಬ್ರೀತ್ ಇನ್, ಬಾಯಿಂದ ಬ್ರೀತ್ ಔಟ್. ಮತ್ತು ಬ್ರೀತ್ ಇನ್ ಬಾಯಿಂದ ಅಂತ ಬ್ರೀತ್ ಇನ್ ಮಾಡ್ತೀರಾ. ಮತ್ತು ಬ್ರೀತ್ ಇನ್ ಬಾಯಿಂದ, ಬ್ರೀತ್ ಔಟ್ ಮೂಗಿಂದ. ಇದನ್ನು ಅಷ್ಟೇ 5 ಮಾಡ್ತೀರಾ. ಆಮೇಲೆ 1 ವಾರ ಆದಮೇಲೆ 10ಕ್ಕೆ ಹೋಗ್ತೀರಾ. ಸೊ 10 ಮಾಡಿದರೆ ಫಸ್ಟ್ ಮೂಗಿಂದ ಉಸಿರು ತೊಗೊಂಡೆ, ಹೋಲ್ಡ್ ಮಾಡಿದೆ, ಮೂಗಿಂದ ಉಸಿರು ಹೊರಗೆ ಬಿಟ್ಟೆ, 10 ಕೌಂಟು. ದೆನ್ ಮೂಗಿಂದ ಉಸಿರು ತೊಗೊಂಡೆ, ಹೋಲ್ಡ್ ಮಾಡಿದೆ, ಬಾಯಿಂದ ಉಸಿರು ಬಿಟ್ಟೆ, 10 ಕೌಂಟು. ಥರ್ಡ್, ಬಾಯಿಂದ ಉಸಿರು ತೊಗೊಂಡೆ, ಹೋಲ್ಡ್ ಮಾಡಿದೆ, ಮೂಗಿಂದ ಉಸಿರು ಬಿಟ್ಟೆ. ಫೋರ್ತ್, ಬಾಯಿಂದ ಉಸಿರು ತೊಗೊಂಡು ಬಾಯಿಂದ ಉಸಿರು ಹೊರಗೆ ಹಾಕ್ತೀರ. ಹೆಂಗೆ? ಆಯಿಂದ ಉಸಿರು ತೊಗೋತೀರಾ, ಉಸಿರು ತೊಗೊಂಡ್ಮೇಲೆ ನುಂಗ್ತೀರ ನಿಮ್ಮ ಉಸಿರನ್ನು, ಆಮೇಲೆ ಬಾಯಿಂದ ಉಸಿರನ್ನು ಹೊರಗೆ ಓ ಅಂತ ಹೊರಗೆ ಬಿಡ್ತೀರ. ಓಕೆ, ನೋಡಿ, ಬಾಯಿಂದ ಉಸಿರು ಒಳಗೆ ತೊಗೋತಿದ್ದೀನಿ. ನುಂಗಿದೆ. ಈಗ ಬಾಯಿಂದ ಉಸಿರನ್ನು ಹೊರಗೆ ಹಾಕ್ತೀನಿ. ಓ. ನೀವು ವಾಯ್ಸ್ ಮಾಡೋದು ಬೇಡ, ತೋರ್ಸಕ್ಕೆ ಮಾಡಿದ್ದೀನಿ. ಸೆಕೆಂಡ್ ನೋಡಿ. ಈಗ ಇಲ್ಲಿ ಹೋಲ್ಡ್ ಮಾಡ್ತಿಲ್ಲ, ಜಸ್ಟ್ ನುಂಗ್ತೀನಿ, ಹೊರಗೆ ಬಿಡ್ತೀನಿ. ಇದು 5 ಕೌಂಟು, ಆಮೇಲೆ 10 ಕೌಂಟು. 30 ಡೇಸ್ ಮಾಡಿ ಆದಮೇಲೆ ಬ್ರೆತ್ ಹೋಲ್ಡಿಂಗು 30 ಡೇಸ್ ತನಕ ಹೇಳ್ಕೊಡಲ್ಲ, ಆಮೇಲೆ ವಿಡಿಯೋ ಬಿಡ್ತೀನಿ ಹೇಗೆ ಬ್ರೆತ್ ಹೋಲ್ಡ್ ಮಾಡೋದು ಉಸಿರು ಬಿಟ್ಟು ಅಂತ. ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ಲಂಗ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಈಗ ಒಂದು ಟಿಪ್ ಏನಂದರೆ, ಬೆಚ್ಚದ ನೀರು ಇಷ್ಟು ತೊಗೋತೀರಾ, ಚಕ್ಕೆ ಪುಡಿ ಮನೇಲಿ ಮಾಡಿಡಿ, ಕೈಯಲ್ಲಿ ಹೀಗೆ ಪಿಂಚ್ ಚಕ್ಕೆ ಪುಡಿ ಎತ್ಕೋತೀರಾ, ನೀರಿಗೆ ಹಾಕ್ತೀರಾ, ಮಿಕ್ಸ್ ಮಾಡ್ತೀರಾ, ನೀರು ಕುಡಿತೀರಾ. ಯಾವಾಗ? ವಿಂಟರಲ್ಲಿ. ದಿನ ಇಷ್ಟು ಗ್ಲಾಸು ಎಲ್ಲರೂ ಕುಡೀರಿ. ಯಾರಿಗೆ ತುಂಬ ಕೋಲ್ಡ್ ಆಗ್ತಿರತ್ತೆ, ಯಾವಾಗೂ ನೆಗಡಿ, ಶೀತದ ನೆಗಡಿ, ಉಷ್ಣ ಹೇಳ್ತಿಲ್ಲ, ಶೀತದ ನೆಗಡಿ ಅಂತ, ಅವರು ಬೆಳಗ್ಗೆ ಇಷ್ಟು ಬಿಸಿನೀರಲ್ಲಿ ಪಿಂಚ್ ಚಕ್ಕೆ ಪುಡಿ ಹಾಕಿದಾಗ 1 2 3 4 ನಿಂಬೆಹಣ್ಣು ರಸ ಹಿಂಡ್ಕೋತೀರ, ಕುಡಿತೀರ. ಕೋಲ್ಡ್ ಆಗೋದು, ನೆಗಡಿ ಆಗೋದು, ಮೂಗು ಕಟ್ಟೋದು, ಸೀನ್ ಬರೋದು ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಯಾವಾಗ? ಈ ಬ್ರೀತಿಂಗ್ ಎಕ್ಸಸೈಸು, ಕಪಾಲಭಾತಿ ಮಾಡ್ತಾ 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 ಸರಿ ಹೋಗುತ್ತೆ. ಇದಿಷ್ಟು ಮಾಡಿಕೊಂಡಾಗ ನೀವು ಲಾಸ್ಟಿಗೆ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು
ಆಮೆ ಥರ ಉಸಿರಾಡ್ತೀರ. ನಿಧಾನಕ್ಕೆ ಮೂಗಿಂದ ಉಸಿರು ತಗೋತೀರ, ನಿಧಾನಕ್ಕೆ ಮೂಗಿಂದ ಉಸಿರು ಬಿಡ್ತೀರ. ನೋಡಿ, ಕಣ್ಣು ಮುಚ್ಚಿ 10 ನಿಮಿಷನೂ ಇಲ್ಲ, 1 ಸೆಕೆಂಡ್ ಮಾಡಿಬಿಟ್ಟು ಆಮೇಲೆ ಎದ್ದೋಗಿ. ನಿಮ್ಮ ಶರೀರಕ್ಕೆ ಗಮನ ಕೊಟ್ಟರೆ ಆರೋಗ್ಯ ಚೆನ್ನಾಗಿರುತ್ತೆ. ಡಾಕ್ಟ್ರ್ ಹತ್ರ ಹೋಗೋದು ಕಮ್ಮಿ ಆಗುತ್ತೆ. ಟೈಮ್ ಇಲ್ಲ, ಅದು ನಿಮ್ಮ ಹತ್ರ ಇಲ್ಲ. ಆದರೆ ನಿಮ್ಮ ಶರೀರಕ್ಕಾಗಿ ನೀವು ಟೈಮ್ ಕೊಡಿ. ಆಮೆ ಥರ ಬ್ರೀತ್ ಮಾಡಿ, ಕಣ್ಣು ಮುಚ್ಕೊಂಡು ನಿಧಾನಕ್ಕೆ ಉಸಿರು ತಗೊಳ್ಳಿ. ಈ ಥರ ಉಸಿರಾಡಿ ಒಂದು 10 ಸಲ ಹೊರಗೆ ಹೋಗ್ಬೋದು. ಮಲ್ಗೋವಾಗಂತೂ ಈ ಥರ ಆಮೆ ಥರ ಉಸಿರಾಡಿದ್ರೆ ಯಾವಾಗೋ ನಿದ್ದೆ ಬರುತ್ತೆ. ಯಾರಿಗೆ ನಿದ್ದೆ ಬರಲ್ಲ, ಇನ್ಸೋಮಿನಿಯಾ ಇದೆ, ಬೆಡ್ಡಲ್ಲಿ ಮಲ್ಕೊಳ್ಳಿ, ಅಂಗೈ ತಗೊಳ್ಳಿ, ಹಣೆ ಮೇಲೆ ಇಡಿ, ಹಗೂರಕ್ಕೆ ಟಚ್ ಮೀ ಆಡ್ತಾರ ಪ್ರೆಸ್ ಮಾಡಿ, ಕಣ್ಣು ಮುಚ್ಕೊಂಡು ಮಾಡಿ. ನಾನು ಈಗ ಮಾಡಿದ್ರೆ ನಂಗೆ ನಿದ್ದೆ ಬರುತ್ತೆ ಗ್ಯಾರಂಟಿ. ಮತ್ತು ಈ ಥರ ಮಾಡಿ, ಸರ್ಕ್ಯುಲರ್, ಆ್ಯಂಟಿ ಸರ್ಕ್ಯುಲರ್. ದೆನ್ ಕೈ ಇಟ್ಬಿಟ್ಟು ಹಣೆ ಮೇಲೆ ಪುಷ್, ಕೆಳಗೆ ಪುಷ್, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಇದನ್ನು ಮಾಡ್ತೀರಾ. ಅದು ಆದಮೇಲೆ ಏನು ಮಾಡ್ತೀರಾ, ಕಣ್ಮುಚ್ಚಿ ಮಲಗ್ತೀರಾ. 100ರಿಂದ 1 ರಿವರ್ಸ್ ನಂಬರ್ ಹೇಳ್ಕೊಂಡು ಬರ್ತೀರಾ. ನನಗೀಗ 1000 ತನಕ ಹೋಗ್ಬಿಟ್ಟಿದ್ದೀನಿ. ಹೆಂಗೆ ರಿವರ್ಸ್ ಮಾಡ್ತೀರಾ ಅಂದರೆ, ಮಲ್ಕೊಳ್ತೀರಾ, ಉಸಿರು ತಗೊಳ್ತೀರಾ, ಉಸಿರು ಬಿಡುವಾಗ 100, 100, 99, 99, 98, 97, 96, 95 ಈ ಥರ ಬರ್ತೀರಾ. ತಪ್ಪು ಹೋದರೆ ಮತ್ತೆ 100ಗೆ ವಾಪಸ್ ಹೋಗಿ ನಿದ್ದೆ ಮಾಡಿಬಿಡ್ತೀರಾ. ಇದು ವಿಂಟರ್ ಸೀಸನ್ಗೆ ಬ್ರೀತಿಂಗ್ ಎಕ್ಸಸೈಸಲ್ಲಿ ಕೌಂಟ್ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಆರೋಗ್ಯವಂತರಾಗಿರಿ. ಥ್ಯಾಂಕ್ ಯು.